ಹಾಯ್, ಇವತ್ತು ನಾನು ಎಳ್ಳಮಸಿ ಸ್ಪೆಷಲ್ ಶೇಂಗಾದ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ, ಇವಾಗ ಶೇಂಗಾದ ಹೋಳಿಗೆ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ. ನೋಡಿ, ಇಲ್ಲಿ ನಾನು 1 ಕಪ್ ಶೇಂಗಾ ತೊಗೊಂಡಿದ್ದೇನೆ. ಈ ಥರ ಹುರ್ಕೊಂಡು ಚೆನ್ನಾಗಿ ಸಿಪ್ಪಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಗೋಧಿ ಹಿಟ್ಟು, ಎಳ್ಳು ಹುರಿದಿಟ್ಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಲ್ಲ. ಬನ್ನಿ, ಇವಾಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಹಾಕ್ಕೊಳ್ಳೋಣ. ಹುರಿದಿಟ್ಟಿರುವ ಶೇಂಗಾ ಹಾಕ್ಕೊಳ್ಳೋಣ. ಹಾಗೆ ಎಳ್ಳು ಹಾಕ್ಕೊಳ್ಳೋಣ. ಹುರಿದಿಟ್ಟಿರುವ ಎಳ್ಳು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಇವಾಗ ಈ ಥರ ತರಿಯಾಗಿದೆ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ಬನ್ನಿ, ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ, ನೋಡೋಣ. ನೋಡಿ, ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೇನೆ. ಇವಾಗ ಇದು ಶೇಂಗಾ ಚಿಗಳಿ ರೆಡಿಯಾಗಿದೆ. ಬನ್ನಿ, ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ ಹೋಳಿಗೆ ಮಾಡಲು. ನೋಡಿ, ಇವಾಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ನೀರು ಹಾಕೋದು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಗಟ್ಟಿಯಾಗಿರ್ಬೇಕು ಹಿಟ್ಟು. ಇವಾಗ ಸ್ವಲ್ಪ ನೀರು ಹಾಕೋದು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗಟ್ಟಿಯಾಗಿರ್ಬೇಕು ಹಿಟ್ಟು. ನಾವು ಕಡುಬಿಗೆ ನಾದ್ತೀವಲ್ಲ, ಆ ಥರ ಇರ್ಬೇಕು ಹಿಟ್ಟು. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋದು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾಲ್ಕೈದು ನಿಮಿಷ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋಣ. ನೋಡಿ, ಇವಾಗ ಶೇಂಗಾ ಹೋಳಿಗೆ ಹಿಟ್ಟು ರೆಡಿಯಾಗಿದೆ. ನೋಡಿ, ಇವಾಗ 4-5 ನಿಮಿಷ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಇರಬೇಕು. ಅತಿ ಸಾಫ್ಟ್ನೂ ಇರಬಾರ್ದು, ಅತಿ ಗಟ್ಟಿನೂ ಇರಬಾರ್ದು. ಈ ಥರ ಇರಬೇಕು. ಬನ್ನಿ, ಇವಾಗ ಚಿಗಳಿ ಕಲಿಸ್ಕೊಳ್ಳೋಣ. ಬನ್ನಿ, ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ನಾವು 2 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಟೋಟಲಿಗೆ ನಾನು ಇಲ್ಲಿ 2 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಶೇಂಗಾ ಚಿಗಳಿ ರುಚಿಯಾಗಿದೆ ಇಲ್ಲಿ ನೋಡ್ಕೊಳ್ಳಿ. ಶೇಂಗಾ ಚಿಗಳಿ ರುಚಿಯಾಗಿತ್ತಂದ್ರೆ ಅಷ್ಟೇ ಒಂದು ಅಡಿಕೆಯಷ್ಟು ಬೆಲ್ಲ ಹಾಕಿ, ಇಲ್ಲ ರುಚಿಯಾಗಿಲ್ಲ ಅಂದ್ರೆ ನಿಂಬಿಕೆ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಕಲಿಸ್ಕೋಬೇಕು. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕರಗಲಿ. ನೋಡಿ, ಬೆಲ್ಲ ಕರಗ್ತಾ ಇದೆ. ಫುಲ್ ಬೆಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಇವಾಗ ಈ ಥರದೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಆವಾಗಲೇನು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ವಲ್ಲ ಶೇಂಗಾ ಚಿಗಳಿ ಹಾಕ್ಕೊಳ್ಳೋಣ. ಇವಾಗ ಬೆಲ್ಲದ ನೀರು ಕರಗಿದೆ. ಬನ್ನಿ ಹಾಕ್ಕೊಳ್ಳೋಣ. ಇವಾಗ ಆವಾಗಲೇ ನೀರು ಕಾಯಲ್ಲಿ ಇಟ್ಟಿದ್ವಲ್ಲ, ಬೆಲ್ಲದ ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಬೆಲ್ಲ ಕರಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರು ಹಾಕೋದು ಶೇಂಗಾ ಚಿಗಳಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೇನು ಇದನ್ನೇ ಭಾಳ ನೀರು ಹಾಕ್ಕೊಂಡ್ರೆ ಹಿಟ್ಟು ಅಳಸಾಗ್ತದೆ. ಹಾಗಾಗಿ ಇದು ನೀರು ಭಾಳ ಹಿಡಿಯೋದಿಲ್ಲ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ನೀರು ರಗಡ್ ಆಗುತ್ತೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದ್ರೆ ಸ್ವಲ್ಪ ನೀರು ಹಾಕೋಬೋದು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು 3-4 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇನ್ನೇನು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ನೀರು ಹಿಡಿಯೋದಿಲ್ಲ. 1 ಸ್ಪೂನ್ ನೀರು ಸಾಕಾಗುತ್ತೆ ನೀರು. ಹಾಗಾಗಿ ನಾನು 1 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪನೇ ಕೈ ನೀರು ಹಚ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಿಗಳಿ ಗಟ್ಟಿ ಇರಬೇಕು. ನೋಡಿ, ನಾವು ಹಿಟ್ಟು ಅಳಸು ನಾದಿದ್ದೀವಿ ಅಂದ್ರೆ ಚಿಗಳಿ ಸ್ವಲ್ಪ ಅಳಸು ಮಾಡ್ಕೋಬೇಕು. ಇಲ್ಲಾಂದ್ರೆ ಹಿಟ್ಟು ಗಟ್ಟಿನಾಗಿದ್ವಿ ಅಂದ್ರೆ ಚಿಗಳಿ ಕೂಡ ಗಟ್ಟಿ ಇರಬೇಕು. ಇಲ್ಲಿಕಂದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ನಾನು ಶೇಂಗಾ ಚಿಗಳಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ. ನಾನು
ಇಲ್ಲಿ 2 ಸ್ಪೂನು ನೀರು ತೊಗೊಂಡಿದ್ದೆ. ಆವಾಗಲೇ ಒಂದೇ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಮಿಕ್ಕಿದೆ. ಹಾಗಾಗಿ ಶೇಂಗಾ ಚಿಗಳಿ ಒಂದೇ ಸ್ಪೂನ್ ಹಿಡಿದಿದೆ. ನಾವು ಚೆನ್ನಾಗಿ ಎಣ್ಣೆ ಬಿಡುವವರೆಗೆ ಚೆನ್ನಾಗಿ ಚಿಗಳಿ ಕಲಿಸ್ಕೋಬೇಕು. ಬನ್ನಿ ಇವಾಗ ಹೋಳಿಗೆ ಮಾಡೋಣ. ಬನ್ನಿ ಇವಾಗ ಉಳ್ಳೆ ಕಡಿಯೋಣ. ಕಣ್ಕಿನ ಹದ ಮತ್ತು ಶೇಂಗಾ ಚಿಗಳಿ ಹದ ಸೇಮ್ ಇರಬೇಕು. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹುಳಿನೂ ಇದೇ ಥರ ಕಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಹುಳಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಶೇಂಗಾ ಹೋಳಿಗೆ ಮಾಡೋಣ. ಬನ್ನಿ ಇವಾಗ ಒಲೆ ಮೇಲೆ ತವ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕೈಲಿ ಅಷ್ಟರಲ್ಲಿ ಶೇಂಗಾ ಹೋಳಿಗೆ ಮಾಡ್ಕೊಳ್ಳೋಣ. ಬನ್ನಿ ನೋಡಿ ಇವಾಗ ಈ ಥರ ಹಿಟ್ಟು ತೊಗೊಂಡು ಹೋಳಿಗೆ ಮಾಡ್ಕೊಳ್ಳೋಣ. ಇವಾಗ ಶೇಂಗಾ ಚಿಗಳಿ ಹುಳಿ ತಗೊಳ್ಳೋಣ. ನೋಡಿ ಇವಾಗ ಇದು ರೆಡಿಯಾಗಿದೆ. ಬನ್ನಿ ಲಟ್ಸ್ಕೊಳ್ಳೋಣ. ಇವಾಗ ಗ್ಯಾಸಿನ ಕಟ್ಟಿಗೆ ಹಿಟ್ಟು ಹಚ್ಕೊಳ್ಳೋಣ. ಇವಾಗ ಲಟ್ಸ್ಕೊಳ್ಳೋಣ. ಸ್ಲೋಗಿ ಲಟ್ಸ್ಕೊಳ್ಳೋಣ. ಇದೇ ಥರ ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಲಟ್ಸ್ಕೊಳ್ಳಿ, ಇಲ್ಲ ಚಿಕ್ಕ ಚಿಕ್ಕದು ಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಳ್ಳಿ. ನೋಡಿ ನಾನು ಇಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ತವಾ ಕಾದಿದೆ. ಬನ್ನಿ ಇವಾಗ ಹೋಳಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎರಡೂ ಬೇಯಿಸ್ಕೊಳ್ಳೋಣ. ಉರಿ ಮಧ್ಯಮ ಉರಿಯಲ್ಲಿರಲಿ. ಬನ್ನಿ ಇವಾಗ ತಿರುಗಿ ಹಾಕ್ಕೊಳ್ಳೋಣ. ಉರಿ ಮಧ್ಯಮ ಉರಿಯಲ್ಲಿರಲಿ. ಚೆನ್ನಾಗಿ ಎರಡೂ ಬೇಯಿಸ್ಕೊಳ್ಳೋಣ. ಇವಾಗ ತಿರುಗಿ ಹಾಕ್ಕೊಳ್ಳೋಣ. ನೋಡಿ ಈ ಮೈನು ಚೆನ್ನಾಗಿ ಚುಕ್ಕಿ ಬಿದ್ದಿದ್ದಾವೆ. ಎರಡೂ ಚೆನ್ನಾಗಿ ಈ ಥರ ಚುಕ್ಕಿ ಬೀಳೋವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಎರಡೂ ಚೆನ್ನಾಗಿ ಚುಕ್ಕಿ ಬಿದ್ದಿದೆ. ಇವಾಗ ಹೋಳಿಗೆ ರೆಡಿಯಾಗಿದ್ದಾವೆ. ಎಲ್ಲ ಹೋಳಿಗೆನೂ ಇದೇ ಥರ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ ಇವಾಗ ಶೇಂಗಾ ಹೋಳಿಗೆ ರೆಡಿಯಾಗಿದ್ದಾವೆ. ನಾವು ಶೇಂಗಾ ಹೋಳಿಗೆ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದ್ರೆ ಈ ಥರ ತುಪ್ಪ ಹಚ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ತಿನ್ನಿ. ಟೇಸ್ಟ್ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.